ಎಲ್ಲರಿಗೆ ನಮಸ್ಕಾರ ರೀ. ಇವತ್ತಿನ ರೆಸಿಪಿ ಅವಲಕ್ಕಿ ವಡೆ ಮಾಡಕತ್ತೀನಿ ರೀ. ಭಾರಿ ಟೇಸ್ಟ್ ಆಗಿರ್ತಾರೆ. ಬರ್ರಿ ಮಾಡೋದು ನೋಡೋಣ ಬರ್ರಿ. ಮೊದಲು ನಾ ಅವಲಕ್ಕಿ ತೊಗೊಂಡೇನಿ ರೀ. 1.5 ಗ್ಲಾಸ್ ತೊಗೊಂಡೇನಿ ರೀ ಅವಲಕ್ಕಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ರಿ. ಚೆಂದ ನೋಡ್ಕೊಂಡು ಸ್ವಚ್ಛ ಮಾಡಿ ಇಟ್ಕೋಬೇಕು ರೀ. ಇದೆಲ್ಲ ಒಳ ಕಸ ಕಡ್ಡಿ ಇರ್ತಾವೆ ರೀ, ನೋಡ್ಕೊಂಡು ಇದು ಮಾಡ್ಬೇಕು ರೀ. ನೀರು ಹಾಕೋಬೇಕು ರೀ. ನೀರು ಹಾಕೊಂಡ್ಕೆ ಒಂದು ಸ್ವಲ್ಪ ಕೈ ಆಡಿಸ್ಬೇಕು ರೀ. ಈ ಥರ ಕೈ ಆಡಿಸಿ ಸ್ವಚ್ಛ ಮಾಡಿ ನೀರು ತಕ್ಕೋಬೇಕು ರೀ. ಕಡಲೆಬೇಳೆದು ಹೆಸರುಬೇಳೆ ವಡೆ ಮಾಡ್ತಾರಲ್ಲ ಅದೇ ಥರ ನಾವು ಅವಲಕ್ಕಿ ತೊಗೊಂಡ್ಕೇಸಿ ವಡೆ ಮಾಡಕತ್ತೀನಿ ರೀ. ಭಾರಿ ಟೇಸ್ಟಾಗಿರ್ತಾವೆ ರೀ. ಸಾಯಂಕಾಲ ಟೀ ಜೊತೆ ಮಾಡ್ಕೊಂಡು ತಿನ್ಬೋದು ರೀ. ಟೀ ಚಹಾ ಜೊತೆನೂ ತಿನ್ಬೋದು ರೀ. ಸೂಪರಾಗಿರ್ತಾವೆ ರೀ. ಇದು ನೀರು ಜಾನ್ಸ್ಕೊಂಡು ಬಂದೀನಿ ರೀ. ಈ ಥರ ಆಗ್ಯಾರ ರೀ. ಒಂದು ಪ್ಲೇಟ್ ಮುಚ್ಚಿ ಇಡ್ಬೇಕು ರೀ. ಒಂದು ಸ್ವಲ್ಪ ನೆನಿಬೇಕು ರೀ. ಅದು ಮಿಕ್ಸಿ ಜಾರ್ ತೊಗೊಂಡೀನಿ ರೀ. ಅದಕ್ಕೊಂದು ಸ್ವಲ್ಪ ನಾವು ಒಂದು 4-5 ಮೆಣಸಿನ್ಕಾಯಿ ತೊಗೊಂಡೀನಿ ರೀ. ಅದಕ್ಕೆ ಹಾಗೆ ಅರ್ಧ ಚಮಚ ಜೀರಿಗೆ ಹಾಕೋಬೇಕು ರೀ. ಕೊತ್ತಂಬರಿ ಹಾಕೋಬೇಕು. ಹಾಗೆ ಹಾಕೊಂಡ್ಕೆ ಚೆನ್ನಾಗಿ ರುಬ್ಕೋಬೇಕು ರೀ. ಅದು ಸಣ್ಣ ಆಗ್ಬೇಕು ರೀ ಪುಡಿ. ಒಂದು ಸ್ವಲ್ಪ ಶುಂಠಿನೂ ತೊಗೊಂಡೇನಿ ಹಾಗೆ ಅದ್ರ ಜೊತೆ ರೀ. ನೀವು ಮನೆ ಮಾಡಿ ನೋಡಿರಿ. ಈ ಥರ ಭಾಳ ಚಂದ ಹತ್ತವೆ ರೀ. ಸೂಪರಾಗಿ ಹತ್ತವೆ ಇವು. ಈ ಥರ ಟೀ ಜೊತೆನೇ ತಿನ್ಬೇಕು ರೀ. ಇಲ್ಲ ಮಕ್ಳು ಕೇಳ್ದಾಗ ಯಾವಾಗ ಮಾಡಿಕೊಡ್ಬೇಕು ರೀ. ಭಾರಿ ಚಂದ ಹತ್ತವೆ ರೀ ಇವು. ಮಿಕ್ಸಿಗೆ ಹಾಕೊಂಬರ್ತೀನಿ ರೀ. ಅದು ಈಗ ಹಾಕ್ಕೊಂಡು ಬಂದೀನಿ ಮಿಕ್ಸರ್ಗೆ ಅದ ರೀ. ಈಗ ಅವಲಕ್ಕಿ ಇದು ಮುಚ್ಚಿಡೋ ಅವಲಕ್ಕಿ ತೊಗೊಂಡೀನಿ ರೀ. ಇದು ಸ್ವಲ್ಪ ನೆಂದವ್ರಿ, ಚಂದ ಮೆತ್ತಗಾಗ್ಯಾವ ರೀ. ಇದನ್ನು ಮಿಕ್ಸರ್ಗೆ ಹಾಕೋಬೇಕು ರೀ. ಅದು ನಾವು ಈಗ ಮಿಕ್ಸರ್ಗೆ ಹಾಕೊಂಬಂದೆ ಖಾರ ಅದು ಒಂದು ಪ್ಲೇಟಿಗೆ ಹಾಕೋಬೇಕು ರೀ. ನಾವು ಇದು ಅಷ್ಟು ತೊಗೋಬೇಕು ರೀ. ಒಂದು ಪ್ಲೇಟ್ ಇಟ್ಕೊಂಡು ಹಾಕೊಲಾಗತ್ತೀನಿ ರೀ. ಅಷ್ಟು ಸ್ವಲ್ಪ ಸಣ್ಣಗೆ ರುಬ್ಕೋಬೇಕು ರೀ. ಮಕ್ಳು ಬಾಯ್ದಾಗ ಅದು ಇದಾಗಲ್ಲ ರೀ. ಖಾರ ಹತ್ತಲ್ಲ ರೀ. ಅದು ಚಂದ ಹತ್ತದ ರೀ. ದಪ್ಪ ಆದ್ರೆ ಹುಡುಗರು ತಿನ್ನೋಕೆ ಇದಾಗ್ತದೆ ರೀ. ಜಾಸ್ತಿ ಏನು ಕೆಲಸ ಟೈಮ್ ಹಿಡಿಯಲ್ಲ ರೀ. ಇದಕ್ಕೇನು ರೀ ತೆಗೆದಿಟ್ಕೊಂಡೇನಿ ರೀ. ಅದು ಅವಲಕ್ಕಿನ ಮೊದಲು ಹಾಕ್ಕೊಂಡು ಇಟ್ಕೊಂಡಿದ್ದಲ್ಲ ರೀ, ಮೆತ್ತಗಾಗಿರ್ತಲ್ಲ ರೀ. ಅದನ್ನು ಮತ್ತೆ ಮಿಕ್ಸಿ ಜಾರಿಗೆ ಹಾಕೋಬೇಕು ರೀ. ಅದು ನೆಂದಿರ್ತದೆ ಚಂದ. ಇನ್ನು ಸ್ವಲ್ಪ ಸಣ್ಣಗೆ ರುಬ್ಕೋಬೇಕು ರೀ. ಅದು ಒಂದು ಸ್ವಲ್ಪ ಅಷ್ಟು ಹಾಕ್ಕೊಂಡೇನಿ ರೀ. ಅಷ್ಟು ಹಾಕೊಂಡು ಒಂದು ರೌಂಡ್ ಇಷ್ಟೇ ರೀ, ಭಾಳ ಏನಿಲ್ಲ, ಒಂದು ರೌಂಡ್ ರೀ. ಅದಕ್ಕೊಂದು ಸ್ವಲ್ಪ ನೀರು ಹಾಕೋಬೇಕು ರೀ. ಇಲ್ಲಾಂದ್ರೆ ಮಿಕ್ಸರ್ ಹಿಡ್ಕೋತದಲ್ಲ ರೀ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ಬೇಕು ರೀ. ಅದು ಈಗ ರುಬ್ಕೊಂಡು ಬಂದು ನೋಡಿರಿ, ತೆಗಿತೀನಿ ನೋಡಿರಿ. ಈ ಥರ ಆಗ್ಯದ, ಉಂಡೆ ಆದಂಗೆ ಆಗ್ಯದ ನೋಡಿರಿ. ಈ ಥರನೇ ಆಗ್ಬೇಕು ನೋಡಿರಿ. ಅದು ಈ ಥರ ಆಯ್ತಂದ್ರೆ ಕಂಟೆಸ್ಟಿಗೆ ಕರೆಕ್ಟ್ ಆಗ್ತದೆ ರೀ. ಈಗ ನಾ ಅದಕ್ಕೆ ಪ್ಲೇಟಿಗೆ ಹಾಕೊಳತ್ತೀನಿ. ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಲ್ಲ ರೀ, ಅದಕ್ಕೆ ಹಾಕೊಳಕತ್ತೀನಿ ರೀ. ಅದು ಅಷ್ಟು ಹಾಕೋಬೇಕು ರೀ. ಹಾಕ್ಕೊಂಡಿನಿ ಅಷ್ಟು. ಈಗ ಅರಿಶಿಣ, ಅದಕ್ಕೆ ಹಾಗೆ ಅಜ್ವಾನ, ಒಂದು ಸ್ವಲ್ಪ ಜೀರಿಗೆ ರೀ, ಮಸಾಲೆ ನಿಮ್ಗೆ ಯಾವ ಇರ್ತದೆ ಮನೆಯಲ್ಲಿ ಅದು ಮಸಾಲೆ ಹಾಕೋಬೇಕು ರೀ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡೀನಿ ರೀ. ಮತ್ತು ಒಂದು ಸ್ವಲ್ಪ ಮೆಂತ್ಯ ಪಲ್ಯ ತೊಗೊಂಡೇನಿ ರೀ. ಮೆಂತ್ಯ ಪಲ್ಯ ಇದ್ದಿಲ್ಲ ಅಂದ್ರೆ ಸಬ್ಬಸಿ ಪಲ್ಯನೂ ತೊಗೋಬೋದು ರೀ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸ್ಬೇಕು. ಚಮಚನಿಂದ ಕಲಸ್ಬಾರ್ದು, ಕಲ್ಕೊಂಬಲ್ಲ ಚಂದ. ಕೈನಿಂದ ಕಲಸ್ಬೇಕು ರೀ. ಕೈನಿಂದ ಕಲಸಿದ್ರೆ ಚಂದ ಬರ್ತದೆ ರೀ. ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡೇನಿ ರೀ. ಮೆಣಸಿನ್ಕಾಯಿ ಸ್ವಲ್ಪ ಸಪ್ಪಗಿದ್ದಾವಂತ ರೀ. ಒಂದು ಸ್ವಲ್ಪ ಎಳ್ಳು ತೊಗೊಂಡೇನಿ ರೀ. ಈಗ ನಾದ್ಕೊಂಡ್ಕೇಸಿ ಈ ಥರ ವಡೆ ತಟ್ಟಬೇಕು ರೀ. ಈ ಥರ ಎಳ್ಳು ಹಚ್ಕೋಬೇಕು ರೀ. ಈ ಥರ ಚಂದ ಎಳ್ಳು ಹಚ್ಕೊಂಡ್ರೆ ಟೇಸ್ಟ್ ಚಂದ ಹತ್ತವೆ ರೀ. ಈ ಥರ ಗುಂಡು ಮಾಡ್ಕೊಂಡು ಈ ಥರ ಚಪ್ಪಟ್ಟು ಮಾಡಿಕೇಸಿ ಎಳ್ಳು ಹಚ್ಕೋಬೇಕು ರೀ. ಅಷ್ಟು ಈ ಥರ ಅಷ್ಟು ಮಾಡಿಟ್ಕೋತೀನಿ ರೀ. ನಾನು ಮಾಡಿಟ್ಕೊಂಡು ತೋರಿಸ್ತೀನಿ ನಿಮಗಷ್ಟು. ನೋಡಿ ಮಾಡಿಟ್ಕೊಂಡೇನಿ ನೋಡಿ ಅಷ್ಟು. ಈ ಥರ ಈಗ ಎಣ್ಣೆ ಕಾಯ್ಲಾಕ ಇಟ್ಟೀನಿ ರೀ. ಕಾಯ್ದ್ಮ್ಯಾಗ ಅದಕ್ಕೆ ಹಾಕ್ಬೇಕು ರೀ. ಎಣ್ಣೆ ಬಿಸಿ ನೋಡ್ಕೋಬೇಕು ರೀ. ಮೇಲೆ ಬಿಸಿ ಹತ್ತದ ಎಣ್ಣೆ ಕಾಯ್ದದ ಅಂತ ಅರ್ಥ ರೀ. ಲೋ ಫ್ಲೇಮ್ನಾಗೆ ಇಡ್ಬೇಕು. ಕಡಿಮೆ ಉರಿನಲ್ಲೇ ಇಡ್ಬೇಕು ರೀ. ಅದು ಕಡಿಮೆ ಉರಿ ಇಟ್ಕೇಸಿ ಹಾಕ್ಬೇಕು ರೀ. ಇಲ್ಲಾಂದ್ರೆ ಫಾಸ್ಟ್ ಅಂದ್ರೆ ಮೇಲಿನೆಲ್ಲ ಸುಡ್ತಾರೆ ರೀ, ಒಳಗೆ ಹಸಿ ಇರ್ತಾವೆ ರೀ. ಅದಕ್ಕೆ ಸಣ್ಣ ಇಡ್ಬೇಕು ರೀ ಒಲೆ. ಈ ಥರ ಹಾಕೀನಿ ರೀ. ಹಾಕೇಸಿ ಸ್ವಲ್ಪ ಹೊತ್ತು ಇದಾದ್ಮೇಲೆ ತಿರುಗಿಸ್ಬೇಕು ರೀ. ಜಾಲರಿ ತೊಗೊಂಡು ತಿರುಗಿಸ್ರಿ. ಕಲರು ಗೋಲ್ಡನ್ ಕಲರ್ ಆಗ್ಬೇಕು ರೀ. ಆ ಥರ ಬರೋವಾಗ ನೀವು ಹಾಗೆ ಮಾಡ್ಬೇಕು ರೀ. ಸಣ್ಣ ಉರಿಯಲ್ಲೇ ಇದು ಮಾಡಿರಿ. ಜಾಸ್ತಿ ಉರಿ ಇಡೋಕ್ಕೆ ಹೋಗ್ಬೇಡ್ರಿ ನೀವು. ಇದಕ್ಕೇನು ರೀ ಮೈದಾ ಹಿಟ್ಟು ಬೇಕಾಗಲ್ಲ, ಗೋಧಿ ಹಿಟ್ಟಿಲ್ಲ, ಅಕ್ಕಿ ಹಿಟ್ಟಿಲ್ಲ. ಕೇವಲ ಒಂದೇ ಒಂದು ಪದಾರ್ಥ ಅಂದ್ರೆ ಕಡಲೆ ಹಿಟ್ಟು ರೀ. ಕಡಲೆ ಹಿಟ್ಟು ಹಾಕ್ಕೊಂಡು ಮಾಡಿರಿ, ಭಾರಿ ಚಂದ ಆಗ್ತವೆ ರೀ. ಅದು ಏನು ಹಾಕೋಬಾರ್ದು ರೀ. ಅದು ಏನು ಸಿಂಪಲ್ ರೆಸಿಪಿ ರೀ. ಭಾಳ ಈಸಿಯಾಗಿ ರೆಸಿಪಿ ರೀ. ಇದೇನು ರೀ ಯಾರು ಕೂಡ ಮಾಡ್ಬೋದು ರೀ. ಭಾಳ ಚಂದ ಆಗ್ತಾವೆ ರೀ. ನೀವು ಮಾಡಿ ನೋಡಿರಿ ಮನೆಯಲ್ಲಿ ರೀ. ಈ ಥರ ಕಲರ್ ಆಗ್ಬೇಕು ನೋಡಿರಿ. ಈ ಥರ ಗೋಲ್ಡನ್ ಕಲರ್ ಬಂದ ನೋಡಿರಿ. ಈ ಥರನೇ ಆಗ್ಬೇಕು ರೀ. ಚಂದ ಆಗ್ತಾವೆ ರೀ. ಹಬ್ಬಕ್ಕೂ ಮಾಡ್ಬೋದು ರೀ. ಇದೇನು ಇದೇ ಇಲ್ಲ ರೀ. ನನ್ನ ಚಾನಲ್ ಯಾರು ನೋಡಕತ್ತೀರಿ ಅವರೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೇನು ಹೊರಗಿನ ಸಾಮಾನು ಏನು ಬೇಕಾಗಲ್ಲ ರೀ. ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.